ಹಲೋ ಎವ್ರಿವನ್, ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚೇತೂಸ್ ಕಿಚನ್. ಇವತ್ತು ನಾಗರ ಪಂಚಮಿಗೆ ವಿಶೇಷವಾಗಿ ಶೇಂಗಾ ಉಂಡಿನ ಯಾವ ಥರ ಕಟ್ಟೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ತುಂಬ ಸಿಂಪಲ್, ಹೆಲ್ದಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ನಾನು ಇಲ್ಲಿ ಮೊದಲಿಗೆ 2 ಲೋಟದಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಮೇಲಿರೋ ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಈ ಶೇಂಗಾನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲ ನೀವು ಫಾಸ್ಟಾಗಿ ನೀವೇನಾದರೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಮೇಲಿನ ಸಿಪ್ಪೆ ಸರಿಯಾಗಿ ಬಿಚ್ಚೋದಿಲ್ಲ. ಆಮೇಲೆ ನೀವು ಲಾಡು ಅಂದರೆ ಉಂಡೆ ಕಟ್ಟಬೇಕಾದ್ರೆ ನಿಮಗೆ ಕೈಗೆ ಆಯಿಲ್ ಕ್ರಿಯೇಟ್ ಆಗಲ್ಲ, ಆಯಿಲ್ ಬರೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ನೀವು ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಆಮೇಲೆ ಸಿಪ್ಪೆನ ತೆಗೆದು ಈ ಥರ ಕ್ಲೀನ್ ಮಾಡಿಕೊಂಡು ತೊಗೋಬೇಕು. ಶೇಂಗಾನ ಈ ಥರ ಕ್ಲೀನ್ ಮಾಡಿನೇ ತೊಗೋಬೇಕು. ಮೇಲಿನ ಸಿಪ್ಪೆ ಇದ್ದರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಚೆನ್ನಾಗಿ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಮೇಲಿನ ಸಿಪ್ಪೆನ ಕ್ಲೀನಾಗಿ ತಕ್ಕೊಂಡ್ಬಿಟ್ಟು ಆಮೇಲೆ ಉಂಡೆ ಕಟ್ಟೋದಕ್ಕಂತ ತಗೊಳ್ಳಿ. ಇವಾಗ ನಾನು 1 ಗ್ಲಾಸಷ್ಟು ಇಲ್ಲಿ ಶೇಂಗಾನ ಹಾಕ್ಕೊಂಡಿದ್ದೀನಿ. ಆಮೇಲೆ 3/4 ಗ್ಲಾಸಷ್ಟು ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ನಿಮಗೆ ಜಾಸ್ತಿ ಆಗತ್ತೆ ಅಂತ ಅನಿಸಿದರೆ, ಕಡಿಮೆ ನಾವು ಸ್ವೀಟ್ ತಿಂತೀವಿ ಅನ್ನೋರು ಅರ್ಧದಷ್ಟು ಬೇಕಾದರೂ ತೊಗೋಬೋದು. ನಾನಿಲ್ಲಿ 3/4 ಲೋಟ ತೊಗೊಂಡಿದ್ದೀನಲ್ಲ, 1 ಗ್ಲಾಸ್ ಶೇಂಗಾಗೆ 3/4 ಗ್ಲಾಸಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಆಲ್ರೆಡಿ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಕಡಿಮೆ ತಿಂತೀನಿ ಅಂತ ಅನ್ನೋರು ಅರ್ಧ ಲೋಟದಷ್ಟು ಬೇಕಿದ್ರೆ ನೀವು ಬೆಲ್ಲನೂ ಕೂಡ ತೊಗೋಬೋದು. ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ. ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ತರಿಯಾಗಿನೇ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನೀವು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಅಂದರೆ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ನೀವು ಮಿಕ್ಸಿ ಮಾಡ್ಕೋಬೇಕು. ಅಂದರೆ ತರಿಯಾಗಿ ಬರುತ್ತೆ. ನೀವು ಆನ್ ಮಾಡಿ ಜಸ್ಟ್ ಸೆಕೆಂಡ್ ಅಷ್ಟೇ ಬಿಟ್ಟರೆ ಸಾಕು, ಸ್ಮೂತಾಗಿ ಹೋಗಿಬಿಡುತ್ತೆ. ಸೊ ಹಾಗಾಗಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ನೀವು ಈ ಥರ ತರಿಯಾಗಿ ಮಾಡ್ಕೋಬೋದು. ಅಂದರೆ ಶೇಂಗಾ ಉಂಡೆ ಚೆನ್ನಾಗಿ ಬರುತ್ತೆ. ಈ ಥರ ಆದರೆ ಸಾಕು. ಇವಾಗ ಇದು ಪರ್ಫೆಕ್ಟಾಗಿ ನೀವು ಉಂಡೆನ ಕಟ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ಜಸ್ಟ್ ನೀವು ಒಂದು 5-10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ನೀವು ಯಾವಾಗಾದರೂ ಅಡುಗೆ ಮಾಡ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ಒಂದು ಕಡೆಗೆ ಶೇಂಗಾನ ಹುರಿಯೋದಕ್ಕೆ ಅಂತ ಇಟ್ಕೊಳ್ಳಿ, ಫ್ರೈ ಮಾಡೋದಕ್ಕೆ ಅಂತ. ಆಮೇಲೆ ಹುರಿದಿದ್ದಾದಮೇಲೆ ಸಿಪ್ಪೆನ ಆರಾಮಾಗಿ ಫ್ರೀ ಇದ್ದಾಗ ತೆಗೆದು ಇಟ್ಕೊಂಡ್ಬಿಟ್ರೆ ಆಮೇಲೆ ಏನಿಲ್ಲ, ಬೆಲ್ಲ ಸೇರಿಸಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಮಿಕ್ಸಿ ಮಾಡ್ಕೊಂಡಿದ್ದನ್ನು ಮತ್ತೆ ಇದೇ ಪಾತ್ರೆಗೆ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೂ 1 ಲೋಟ ಶೇಂಗಾ ಇತ್ತಲ್ಲ, ಸೊ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋದಕ್ಕಂತ ತೊಗೊಳ್ತಾ ಇದ್ದೀನಿ. 1 ಲೋಟ ಶೇಂಗಾನ ಹಾಕ್ಕೊಂಡ್ಬಿಟ್ಟು 3/4 ಲೋಟದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀವು ಬೇಕಿದ್ದರೆ ಏಲಕ್ಕಿ ಬೇಕು ಅಂದರೆ ಏಲಕ್ಕಿ ಕೂಡ ನೀವು ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೋದು. ನಾವಿಲ್ಲಿ ರೆಗ್ಯುಲರಾಗಿ ಶೇಂಗಾ ಉಂಡೆಗೆ ಏಲಕ್ಕಿನ ಹಾಕಲ್ಲ. ಸೊ ಹಾಗಾಗಿ ಏಲಕ್ಕಿನ ಹಾಕ್ತೆ ಮತ್ತೆ ಇದನ್ನು ಕೂಡ ಅಷ್ಟೇ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದನ್ನು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ 2 ಕೈಯಿಂದನೂ ನೀವು ಸಾಧ್ಯ ಆದಷ್ಟು ಜಾಸ್ತಿ ಹೊತ್ತು ಈ ಥರ ನೀವು ಪ್ರೆಸ್ ಮಾಡ್ತಾ ಅಂದರೆ ಈ ಥರ ತಿಕ್ತಾ ಇದ್ದರೆ ಅದರಲ್ಲಿ ಒಂಥರ ಆಯಿಲ್ ಕ್ರಿಯೇಟ್ ಆಗುತ್ತೆ ತನ್ನಷ್ಟಕ್ಕೆ ತಾನೇ. ಇವಾಗ ಪೀನಟ್ ಬಟ್ರ್ ಎಲ್ಲ ಹೊರಗಡೆ ಆಚೆ ತೊಗೊಂಡು ಬಂದು ತಿಂತಾ ಇರ್ತೀರಲ್ಲ, ಅವ್ರಿಗೆ ಗೊತ್ತಿರತ್ತೆ. ಪೀನಟ್ ಇದನ್ನು ಇನ್ನೂ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದೇ ಪೀನಟ್ ಪೇಸ್ಟ್ ಥರ ಆಗುತ್ತೆ. ಸೊ ನೀವು ಕೂಡ ಈ ಥರ ಜಾಸ್ತಿ ಮಾಡೋದ್ರಿಂದ ಅದರಲ್ಲಿ ಆಯಿಲ್ ಕ್ರಿಯೇಟ್ ಆದರೆ ಲಾಡು ಕೂಡ ಅಂದರೆ ಉಂಡೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದೇ ಥರ ನಾನು ಕೈಯಿಂದ ಸ್ವಲ್ಪ ಹೊತ್ತು ತಿಕ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಉಂಡೆ ಕಟ್ಟೋದಕ್ಕಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಕೈಗೆ ಎಷ್ಟು ಚೆನ್ನಾಗಿ ಶೈನ್ ಆಗ್ತಾ ಇದೆ ಅಂತ. ಇವಾಗ ಇದು ಕರೆಕ್ಟಾಗಿ ಆಗಿದೆ. ಇವಾಗ ಉಂಡೆನ ಕಟ್ತಾ ಇದ್ದೀನಿ. ಈ ಉಂಡೆನ ನೀವು ವರ್ಷದಲ್ಲಿ ಯಾವಾಗ ಬೇಕಾದರೂ ಕಟ್ಕೋಬಹುದು. ತುಂಬಾ ಈಸಿಯಾಗಿರುವಂಥ ಇದು ರೆಸಿಪಿ. ತುಂಬ ಸಿಂಪಲ್ ಆಗುತ್ತೆ. ಮತ್ತು ನೀವು ಮಕ್ಳಿಗೂ ಕೂಡ ಅಷ್ಟೇ ಸ್ಕೂಲ್ ಬಾಕ್ಸಿಗೆ ಹಾಕೋದಕ್ಕೆ ಅಂತ ಇದನ್ನು ಎನಿ ಟೈಮ್ ನೀವು ವರ್ಷ ಪೂರ್ತಿ ಅಂದರೆ ಖಾಲಿ ಆದಮೇಲೆ ಮತ್ತೆ ನೀವು ಮಾಡಿಕೊಂಡು ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಮಕ್ಕಳಿಗೆ ಬಾಕ್ಸಿಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲೂ ನೀವು ಇದನ್ನು ತಿಂದರೆ ಹೆಲ್ತ್ ಹಾಳಾಗತ್ತೆ ಅನ್ನೋವಂಥ ಯಾವ ಐಟಮ್ಸು ಇದರಲ್ಲಿಲ್ಲ. ಸೊ ಹಾಗಾಗಿ ಮಕ್ಕಳು ಸ್ವೀಟ್ ಬೇಕು, ಚಾಕ್ಲೇಟ್ ಬೇಕು ಅನ್ನೋ ಮಕ್ಕಳು ಇರ್ತಾರೆ. ಸೊ ಈ ಥರ ಲಾಡುನ ನೀವು ಉಂಡೆನ ಕಟ್ಟಿಟ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಮನೇಲಿ ನಾನು ಆವಾಗವಾಗ ಶೇಂಗಾ ಉಂಡೆನ ಕಟ್ಟಿ ಇಡ್ತಾ ಇರ್ತೀನಿ. ಸೊ ನೀವು ಕೂಡ ಇವಾಗ ನಾಗರ ಪಂಚಮಿ ಹಬ್ಬನೂ ಬಂದಿದೆ. ಸೊ ಇದನ್ನು ಸ್ಕಿಪ್ ಮಾಡದೆ, ತುಂಬ ಸಿಂಪಲ್ ರೆಸಿಪಿ ಇದೆ, ಮಸ್ಟ್ ಆ್ಯಂಡ್ ಶುಡ್ ನೀವು ಇದನ್ನು ಮಿಸ್ ಮಾಡದೆ ಈ ಉಂಡೆನ ನೀವು ಕೂಡ ಈ ಸರಿ ನಾಗರ ಪಂಚಮಿಗೆ ಮಾಡಿ ಅಂತ ಹೇಳ್ತೀನಿ.
ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾಗೆ ನೀವು ಕೂಡ ಈ ಥರ ಉಂಡೆ ಕಟ್ಟಬೇಕಾದ್ರೆ ಎಷ್ಟು ಕೈಯಲ್ಲಿ ಎಣ್ಣೆ ಕ್ರಿಯೇಟ್ ಆಗುತ್ತೆ ಅಥವಾ ಎಣ್ಣೆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಶೈನ್ ಆಗ್ತಾ ಇದೆ ನೀವೇ ನೋಡ್ಬೋದು. ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ಇದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್.